ಅಪ್ಪಿತಪ್ಪಿಯೂ ಈ ದೇವರ ಫೋಟೋ ಮನೆಯಲ್ಲಿ ಇಡಬೇಡಿ, ಇಲ್ಲದಿದ್ದರೆ ಕಷ್ಟಗಳು ತಪ್ಪಿದ್ದಲ್ಲ. ಶಿವನ ಮತ್ತೊಂದು ಅವತಾರವಾದ ನಟರಾಜನ ವಿಗ್ರಹವನ್ನು ಅಥವಾ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಶಿವನ ತಾಂಡವ ರೂಪ ತಾಳಿದ್ದು ನಟರಾಜನಾಗಿ, ಹಾಗಾಗಿ ಈ ಫೋಟೋ ವಿಗ್ರಹ ಇರಬಾರದು. ಇದ್ದರೆ ಮನೆಯಲ್ಲಿ ಶಾಂತಿ ಭಂಗವಾಗುತ್ತದೆ ಎನ್ನುತ್ತದೆ ವಾಸ್ತುಶಾಸ್ತ್ರ. ಇದರ ಬದಲು ಶಿವನ ಯಾವುದೇ ಫೋಟೋವನ್ನು ಬೇಕಾದರೂ ಇಟ್ಟುಕೊಂಡು ಪೂಜಿಸಬಹುದು. ಶಕ್ತಿ ಸ್ವರೂಪ ದೇವಿಯ ದುರ್ಗಾ ಅವತಾರವಾದ ಫೋಟೋಗಳನ್ನು ಕೂಡ ಮನೆಯಲ್ಲಿ ಇಟ್ಟುಕೊಳ್ಳುವಂತಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಯಾವಾಗಲೂ ಮನೆಗಳಲ್ಲಿ ಸೌಮ್ಯ ಸ್ವರೂಪದ ದೇವತೆಗಳ ಫೋಟೋಗಳನ್ನು ವಿಗ್ರಹಗಳನ್ನು ಇಟ್ಟುಕೊಂಡು ಪೂಜೆ ಮಾಡಬೇಕು. ಪ್ರತಿ ಮನೆಯಲ್ಲೂ ಕೂಡ ತಪ್ಪದೆ ಗಣೇಶನ ಫೋಟೋವನ್ನು ಇಟ್ಟುಕೊಂಡಿರಬೇಕು. ಆದರೆ ಯಾವುದೇ ಕಾರಣಕ್ಕೂ 3 ಗಣೇಶ ಫೋಟೋಗಳು ಮನೆಯಲ್ಲಿ ಇರಬಾರದು. ಹಾಗಾಗಿ ಈ ವಿಷಯದ ಬಗ್ಗೆ ಎಚ್ಚರಿಕೆ ಇರಲಿ. ದೇವರ ಕೋಣೆಯಲ್ಲಿ ಶಂಖಗಳನ್ನು ಇಟ್ಟು ಪೂಜಿಸುತ್ತಿದ್ದರೆ ಯಾವುದೇ ಕಾರಣಕ್ಕೂ ಒಂದು ಮನೆಯಲ್ಲಿ 2 ಶಂಖಗಳನ್ನು ಇಡಬಾರದು ಎನ್ನುವುದು ಕೂಡ ನಿಮಗೆ ಗೊತ್ತಿರಲಿ. 2 ಶಂಖಗಳು ಇದ್ದರೆ ಒಂದನ್ನು ತೆಗೆದುಬಿಡಿ, ಯಾಕೆಂದರೆ ಇದು ಅಶುಭ. ಗೃಹ ಶಾಂತಿಗಾಗಿ ಶನಿ ಮಹಾತ್ಮನ ಪೂಜೆ ಮಾಡಿಸುತ್ತಾರೆ ಹಾಗೂ ಇದಕ್ಕೆ ಸಂಬಂಧಿಸಿದ ಶಾಂತಿಗಳನ್ನು ಮಾಡಿಸುತ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಶನಿ ಮಹಾತ್ಮನ ಫೋಟೋಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಅದೇ ರೀತಿ ರಾಹು ಮತ್ತು ಕೇತು ಗ್ರಹಗಳನ್ನು ಕೂಡ ಪಾಪಗ್ರಹಗಳು ಎಂದು ಕರೆಯುತ್ತಾರೆ. ರಾಹು ಕೇತು ವಿಗ್ರಹ ಅಥವಾ ಫೋಟೋಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಂತಿಲ್ಲ. ಇನ್ನು ಅದೇ ರೀತಿ ಕಾಲಭೈರವನನ್ನು ಶಿವನ ಅವತಾರ ಎಂದೇ ಹೇಳಲಾಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಕಾಲಭೈರವನ ಫೋಟೋ ಅಥವಾ ವಿಗ್ರಹ ಇಟ್ಟುಕೊಂಡು ಮನೆಯಲ್ಲಿ ಪೂಜಿಸಬಾರದು. ಯಾಕೆಂದರೆ ಈ ದೇವರನ್ನು ತಾಂತ್ರಿಕ ಶಕ್ತಿ ಒಲಿಸಿಕೊಳ್ಳುವುದಕ್ಕಾಗಿ ಪೂಜಿಸುತ್ತಾರೆ. ಆದ್ದರಿಂದ ಮನೆಯಲ್ಲಿ ಪೂಜಿಸಬಾರದು ಎನ್ನುತ್ತದೆ ವಾಸ್ತುಶಾಸ್ತ್ರ. ಮನೆಯಲ್ಲಿ ಎತ್ತರವಾದ ವಿಗ್ರಹಗಳನ್ನು ಇಟ್ಟು ಪೂಜಿಸುವಂತಿಲ್ಲ. ಮನೆ ಹಿರಿಯರ ಹೆಬ್ಬೆರಳ ಗಾತ್ರಕ್ಕಿಂತ ಚಿಕ್ಕದಾದ ವಿಗ್ರಹಗಳನ್ನು ಮಾತ್ರ ಇಟ್ಟು ಪೂಜಿಸಬೇಕು. ಹಾಗೂ ವಿಗ್ರಹಗಳಿಗೆ ಪೂಜೆ ಮಾಡುವುದಾದರೆ ಪ್ರತಿನಿತ್ಯವೂ ಕೂಡ ತಪ್ಪದೆ ಅವುಗಳಿಗೆ ನೈವೇದ್ಯ ಅರ್ಪಿಸಬೇಕು. ದೇವರ ಕೋಣೆಯಲ್ಲಿ ಚರ್ಮದಿಂದ ಮಾಡಿದ ವಸ್ತುಗಳನ್ನು ಇಡಬಾರದು. ದೇವರ ಕೋಣೆಯ ಹತ್ತಿರ ಚಪ್ಪಲಿ ಶೂ ಹಾಕಿಕೊಂಡು ಓಡಾಡುವುದು ಮಾಡಬಾರದು. ಪೂಜಾ ಮಂದಿರದ ಕೋಣೆಯ ಮೇಲೆ ಯಾವುದೇ ಭಾರವಾದ ವಸ್ತುಗಳನ್ನು ಕೂಡ ಇರಬಾರದು. ಇನ್ನು ಮರಣ ಹೊಂದಿದ ವ್ಯಕ್ತಿಯ ಅಥವಾ ಹಿರಿಯರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಬಾರದು. ಮರಣ ಹೊಂದಿದ ವ್ಯಕ್ತಿಯ ಫೋಟೋವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ದ್ವಾರದಲ್ಲಿ ಗೋಡೆಗೆ ಹಾಕಬೇಕು. ಪೂಜೆಗೆ ತರುವ ಹೂಗಳನ್ನು ಹಾಗೂ ಫಲಗಳನ್ನು ನೀರಿನಿಂದ ತೊಳೆದು ನಂತರ ಅರ್ಪಿಸಬೇಕು. ಅಪ್ಪಿತಪ್ಪಿಯೂ ಈ ಮೇಲೆ ತಿಳಿಸಿದ ದೇವರ ಫೋಟೋಗಳನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಡಬಾರದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.